ಗೈಸ್ ಅನ್ಕೊಳ್ಳಿ 2010ರಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಸಿಕ್ಕಿತ್ತು. ಅದನ್ನ ಯಾರಿಗೂ ಗೊತ್ತಿಲ್ದಿರೋ ಜಾಗದಲ್ಲಿ ಒಂದು ಸೀಕ್ರೆಟ್ ಲಾಕರ್ ಅಲ್ಲಿ ಬಚ್ಚಿಟ್ಟಿರ್ತೀರಾ. ಅದನ್ನ 12 ವರ್ಷದ ನಂತರ ಅಂದ್ರೆ ಇವಾಗ ಓಪನ್ ಮಾಡಿ ನೋಡ್ತೀರಾ, ಬರೀ 50,000 ರೂಪಾಯಿ ಇದೆ. ಹಾಗಾದ್ರೆ ಅಂತ ಗೊತ್ತಿಲ್ದಿರೋ ಜಾಗದಿಂದ ಅಂತ ಸೀಕ್ರೆಟ್ ಲಾಕರ್ ಇಂದ ಕದ್ದ ಕಳ್ಳ ಯಾರು? ಅದೇ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ. ಇದನ್ನ ಇನ್ನು ಸಿಂಪಲ್ ಆಗಿ ಹೇಳಿದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಂದ್ರು ಸಿಟಿಗೆ ಹೋದಾಗ ಒಂದ್ 200 ರೂಪಾಯಿ 300 ರೂಪಾಯಿಲಿ ಬ್ಯಾಗ್ ತುಂಬಾ ಸಾಮಾನ್ ತರೋರು. ಆದ್ರೆ ಈಗ ಅಷ್ಟೇ ಸಾಮಾನ್ ತರಕ್ಕೆ 1,000 ರೂಪಾಯಿ ಮೇಲಾದ್ರೂ ಬೇಕು. ಇದನ್ನೇ ಇನ್ಫ್ಲೇಷನ್ ಅಂತಾರೆ. ಹಣದುಬ್ಬರ ಅಂದ್ರೆ ಪ್ರತಿ ವರ್ಷನೂ ಎಲ್ಲಾ ವಸ್ತುಗಳ ರೇಟ್ ಜಾಸ್ತಿ ಆಗ್ತಾ ಹೋಗೋದು. ಈ ಇನ್ಫ್ಲೇಷನ್ ಯಾಕಾಗುತ್ತೆ? ಈ ಇನ್ಫ್ಲೇಷನ್ ಕೆಟ್ಟದ? ಈ ಇನ್ಫ್ಲೇಷನ್ಗೂ ಮತ್ತೆ ಅನ್ಎಂಪ್ಲಾಯ್ಮೆಂಟ್ಗೂ ಇರೋ ಕನೆಕ್ಷನ್ ಏನು? ಸೊ ಎಲ್ಲದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಇನ್ಫ್ಲೇಷನ್ ಯಾಕಾಗುತ್ತೆ? ಯಾರು ಮಾಡ್ತಿದ್ದಾರೆ? ಏನಾದ್ರೂ ಗೌರ್ಮೆಂಟ್ ಅವರು ಅವ್ರ ಲಾಭಕ್ಕೋಸ್ಕರ ಮಾಡ್ತಿದಾರಾ? ಇಲ್ಲ ಫ್ರೆಂಡ್ಸ್, ಈ ಇನ್ಫ್ಲೇಷನ್ ಆಗಕ್ಕೆ ತುಂಬಾ ರೀಸನ್ಸ್ ಇದೆ. ಆದ್ರೆ ನಾವು ಒಂದ್ 4ನ ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಬೂಮ್. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರಬಹುದು, ಬ್ಯಾಂಗ್ಳೂರಲ್ಲಿ ಬೇರೆ ಸಿಟಿಗಳಿಗಿಂತ ಮನೆಗಳ ಬಾಡಿಗೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ಜನರು ಜಾಸ್ತಿ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಅದಕ್ಕೋಸ್ಕರನೇ ಓನರ್ಗಳು ಬಾಡಿಗೆನ ಜಾಸ್ತಿ ಮಾಡ್ತಾರೆ. ಸೊ ಇಲ್ಲಿ ಬಾಡಿಗೆಯಲ್ಲಿ ಇನ್ಫ್ಲೇಷನ್ ಆಯ್ತು. ಇದನ್ನ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತಾರೆ. ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ರಾ ಮೆಟೀರಿಯಲ್. ಸಾಮಾನ್ಯವಾಗಿ ಇದು ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆದಾಗ ಆಗುತ್ತೆ. ಎಕ್ಸಾಂಪಲ್, ಏನಾದ್ರೂ ಬರಗಾಲ ಬಂದು ಅಥವಾ ಮಳೆಗಾಲ ಬಂದು ಬೆಳೆ ಹಾಳಾದಾಗ ಅದು ರೇಟ್ ಜಾಸ್ತಿ ಆಗೋದು. ಹಾಗೆ ಗೌರ್ಮೆಂಟ್ ಅವರು ಟ್ಯಾಕ್ಸ್ ನ ಜಾಸ್ತಿ ಮಾಡಿದಾಗ ಈ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗೋದು. ಸೊ ಈ ರಾ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಕಂಪ್ನಿಗಳು ಪ್ರಾಡಕ್ಟ್ ನ ಮಾಡ್ತಿದ್ರೆ ಆ ಕಂಪ್ನಿ ಪ್ರಾಫಿಟ್ ಅಲ್ಲಿ ಇರಕ್ಕೆ ಆ ಪ್ರಾಡಕ್ಟ್ ಪ್ರೈಸ್ ನ ಜಾಸ್ತಿ ಮಾಡ್ತಾರೆ. ಇದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಾರೆ. ಇನ್ಕ್ರೀಸ್ ಇನ್ ಎಂಪ್ಲಾಯ್ ಸ್ಯಾಲರೀಸ್. ಕಂಪ್ನಿಗಳು ಸಾಮಾನ್ಯವಾಗಿ ಎಂಪ್ಲಾಯ್ ಸ್ಯಾಲರಿ ಜಾಸ್ತಿ ಮಾಡ್ತವೆ. ಸೊ ಅವರು ಪ್ರಾಫಿಟ್ ಗೆ ಬರಕ್ಕೆ ಅವ್ರ ಪ್ರಾಡಕ್ಟ್ ಅಥವಾ ಸರ್ವಿಸ್ ರೇಟ್ ಜಾಸ್ತಿ ಮಾಡ್ತಾರೆ. ಇದನ್ನ ವೇಜ್ ಪುಷ್ ಇನ್ಫ್ಲೇಷನ್ ಅಂತಾರೆ. ಕರೆನ್ಸಿ ಡಿಪ್ರಿಸಿಯೇಷನ್. ಇದು ತುಂಬಾ ರೀತಿಯಲ್ಲಿ ಆಗ್ಬೋದು, ಆದ್ರೆ ಮೇನ್ ಆಗೋದು ಗವರ್ಮೆಂಟ್ ಜಾಸ್ತಿ ನೋಟ್ ನ ಪ್ರಿಂಟ್ ಮಾಡಿದಾಗ. ಅವಾಗ ಕರೆನ್ಸಿ ಅದ್ರ ವ್ಯಾಲ್ಯೂನ ಕಳ್ಕೊಳುತ್ತೆ. ಇದರಿಂದ ಹೈಪರ್ ಇನ್ಫ್ಲೇಷನ್ ಕೂಡ ಆಗ್ಬೋದು. ಇದನ್ನ ನೀವು 2016ರಲ್ಲಿ ವೆನಿಜುವೆಲಾದಲ್ಲಿ ಹಾಗೆ 2008ರಲ್ಲಿ ಜಿಂಬಾಬ್ವೆಯಲ್ಲಿ ಕಾಣಬಹುದು. ಏನಾದ್ರೂ ನಮ್ಮ ದೇಶದಲ್ಲಿ ಬರೀ 10% ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂದ್ರೇನೆ ತುಂಬಾ ಜಾಸ್ತಿ ಆಯ್ತು ಅಂತಾರೆ. ಆದ್ರೆ 2016ರಿಂದ 19ರವರೆಗೆ ವೆನಿಜುವೆಲಾದಲ್ಲಿ 5 ಕೋಟಿ % ಅಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು. ಹಾಗೆ ಜಿಂಬಾಬ್ವೆಯಲ್ಲಿ ನೋಡೋದಾದ್ರೆ ಆ ಕರೆನ್ಸಿ ಎಷ್ಟು ವ್ಯಾಲ್ಯೂನ ಕಳ್ಕೊಂಡಿತ್ತು ಅಂದ್ರೆ ಗೌರ್ಮೆಂಟ್ ಅವರು $1 ಮಿಲಿಯನ್ ನೋಟ್ ನ ಪ್ರಿಂಟ್ ಮಾಡಕ್ ಶುರು ಮಾಡಿದ್ರು, $1 ಬಿಲಿಯನ್ ನ ಪ್ರಿಂಟ್ ಮಾಡಕ್ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ $1 ಟ್ರಿಲಿಯನ್ ನೋಟ್ ನು ಕೂಡ ಪ್ರಿಂಟ್ ಮಾಡಿದ್ರು. ಆದ್ರೆ ಆ $1 ಟ್ರಿಲಿಯನ್ ಜಿಂಬಾಬ್ವೆ ನ ವ್ಯಾಲ್ಯೂ ಎಷ್ಟು ಗೊತ್ತಾ ಫ್ರೆಂಡ್ಸ್? ಬರೀ $1. ಸೊ ಹೈಪರ್ ಇನ್ಫ್ಲೇಷನ್ ಆದ್ರೆ ಈ ರೇಂಜ್ ಅಲ್ಲಿ ವ್ಯಾಲ್ಯೂನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ಫ್ಲೇಷನ್ ಆದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಏನಾದ್ರೂ ಇನ್ಫ್ಲೇಷನ್ ಆಗ್ಲಿಲ್ಲ ಅಂದ್ರೆ ಮೀನ್ಸ್ 0% ಇನ್ಫ್ಲೇಷನ್ ಆದ್ರೆ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಸ್ಯಾಲರಿ ಇನ್ಕ್ರೀಸ್ ಆಗಲ್ಲ. ಇದರಿಂದ ಎಲ್ಲರೂ ಖರ್ಚು ಕಡಿಮೆ ಮಾಡಿ ಸೇವ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದರಿಂದ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ಗಳು ಯಾವ್ದು ಸೇಲ್ ಆಗಲ್ಲ. ಸೊ ಪ್ರಾಡಕ್ಟ್ ಸೇಲ್ ಆಗ್ಲಿಲ್ಲ ಅಂದ್ರೆ ಯಾವುದೇ ಕಂಪನಿಗಳು ಪ್ರೊಡಕ್ಷನ್ ನ ಮಾಡಲ್ಲ. ಸೊ ಪ್ರೊಡಕ್ಷನ್ ಇಲ್ಲ ಅಂದ್ರೆ ವರ್ಕರ್ಸ್ ಏನ್ ಕೆಲಸ? ಅವ್ರಿಗೆ ಏನಕ್ಕೆ ಸಂಬಳ ಕೊಡ್ತಾರೆ? ಸೊ ವರ್ಕರ್ಸ್ ನೆಲ್ಲ ಕೆಲಸದಿಂದ ತೆಗೆಯಕ್ ಶುರು ಮಾಡ್ತಾರೆ. ಸೊ ಈ ರೀತಿ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಸೊ 0% ಇನ್ಫ್ಲೇಷನ್ ಇಸ್ ವೆರಿ ಡೇಂಜರಸ್. ಹಾಗಾದ್ರೆ ಒಂದು ಒಳ್ಳೆ ಇನ್ಫ್ಲೇಷನ್ ರೇಟ್ ಎಷ್ಟು ಫ್ರೆಂಡ್ಸ್? ಒಂದು ಡೆವಲಪ್ಡ್ ಕಂಟ್ರಿಗೆ 2% ಮತ್ತು ಇಂಡಿಯಾ ಅಂತ ಡೆವಲಪಿಂಗ್ ಕಂಟ್ರೀಸ್ಗೆ 4% ಪ್ಲಸ್ ಆರ್ ಮೈನಸ್ 2%. ಅಂದ್ರೆ ಮಿನಿಮಮ್ 2%, ಮ್ಯಾಕ್ಸಿಮಮ್ 6%. ಸೊ ಇನ್ಫ್ಲೇಷನ್ ಈ ರೇಂಜ್ ಅಲ್ಲಿ ಇದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಎಲ್ಲಾ ಥಿಂಗ್ಸ್ ಅಫೋರ್ಡೆಬಲ್ ಆಗಿರುತ್ತೆ. ಹಾಗಾದ್ರೆ ಈ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಬಹುದಾ? ಎಸ್, ಕಂಟ್ರೋಲ್ ಮಾಡಬಹುದು. ಎಲ್ಲಾ ದೇಶಗಳಲ್ಲೂ ಕಾಮನ್ ಆಗಿ ಈ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ. ಭಾರತದ ವಿಷಯದಲ್ಲಿ ಬಂದ್ರೆ ಇದು RBI ರೆಸ್ಪಾನ್ಸಿಬಿಲಿಟಿ. RBI ಏನಾದ್ರು ಲೋನ್ ಬಡ್ಡಿನ ಜಾಸ್ತಿ ಮಾಡಿದ್ರೆ ಜನರು ಲೋನ್ ನ ಕಡಿಮೆ ತಗೊಂತಾರೆ, ಖರ್ಚು ಕಡಿಮೆ ಆಗುತ್ತೆ. ಸೊ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಏನಾದ್ರೂ RBI ಲೋನ್ ಬಡ್ಡಿನ ಕಡಿಮೆ ಮಾಡ್ತು ಅಂದ್ರೆ ಅವಾಗ ಜಾಸ್ತಿ ಜನರು ಲೋನ್ ತಗೊಳಕ್ ಶುರು ಮಾಡ್ತಾರೆ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಬಡ್ಡಿನ ಜಾಸ್ತಿ ಮತ್ತೆ ಕಡಿಮೆ ಮಾಡಿ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಬಹುದು. ಹಾಗೆ ಗೌರ್ಮೆಂಟ್ ಅವರು ಜಾಸ್ತಿ ನೋಟ್ ನ ಪ್ರಿಂಟ್ ಮಾಡಿ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಬಹುದು. ಹಾಗೆ ಗೌರ್ಮೆಂಟ್ ಅವರು ಟ್ಯಾಕ್ಸ್ ನ ಜಾಸ್ತಿ ಕಡಿಮೆ ಮಾಡಿ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡಬಹುದು. ಇನ್ನು ತುಂಬಾ ರೀತಿ ಇದಾವೆ. ಸೊ ನಿಮ್ಗೆ ಇನ್ಫ್ಲೇಷನ್ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ಸುತ್ತೆ? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.